ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾ ಇದೀವಿ. ಇದು ನೋಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ತೊಗರಿ ಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲಾನು. ಮತ್ತೆ ಜ್ವರ ಎಲ್ಲ ಬಂದಾಗ ಬಾಯಿ ಎಲ್ಲಾನು ಸಪ್ಪೆ ಸಪ್ಪೆ ಆಗಿರುತ್ತಲ್ಲ, ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ. ನೋಡಿ ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳು ನೋಡಿ, ಹಸಿ ಕರ್ಬೇವಿನ ಸೊಪ್ಪು 1 ಬೌಲ್ ತಗೊಂಡಿದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪೆ ಮೇಯ್ನು ಚೆನ್ನಾಗಿರೋದು. ಈ ತರ ತೊಳೆದು 1 ಬೌಲ್ ಇಟ್ಕೊಂಡಿದೀನಿ. ಮತ್ತೆ ಒಂದು ಅರ್ಧ ಕಪ್ ಅಷ್ಟು ತೊಗರಿ ಬೇಳೆ, ಒಂದು ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಮತ್ತೆ ಒಂದು 5-6 ಬೆಡಗೆ ಮೆಣಸಿನ್ಕಾಯಿ, ಖಾರಕ್ಕೆ ಒಂದು 5 ಖಾರದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು, ಸಾಸಿವೆ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟಪ್ಪ ಬೆಲ್ಲ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಹಿಂಗು. ಈಗ ನೋಡಿ ಸ್ಟವ್ ಹಚ್ಚಿಸ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಈಗ ನೋಡಿ ತೊಗರಿ ಬೇಳೆನ ಒಂದ್ ಸ್ವಲ್ಪ ಹುರ್ಕೋಬೇಕು. ನೋಡಿ ಇದು ಹುರಿತಾ ಸ್ವಲ್ಪ ಘಮ ಬರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಹುರ್ಕೋಬೇಕು. ಇದಕ್ಕೆಲ್ಲ ಎಣ್ಣೆ ಎಲ್ಲ ಏನು ಹಾಕೊಂಬಾರ್ದು, ಹಂಗೆ ಹುರ್ಕೋಬೇಕು ಇದನ್ನ. ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತರ ಹುರ್ಕೊಂಡಿದ್ದೀನಿ ಇದನ್ನ. ಈಗ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಇದೇ ಪಾನ್ಗೆನೆ 1-2 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ಮತ್ತೆ ಆಯಿಲ್ಗೆನೆ ಹುಣಸೆ ಹಣ್ಣು ಸ್ವಲ್ಪ ಹುರ್ಕೋಬೇಕು. ಇದ್ರೊಳಗಡೆ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗಡೆ ಹಸಿದೆ ಹಾಕಂಗಿಲ್ಲ, ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಇದು ಎಣ್ಣೆ ಒಳಗಡೆ ಫ್ರೈ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇದು ಹುಣಸೆ ಹಣ್ಣು. ನೋಡಿ ಇದನ್ನ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು, ಹಂಗೆ ಹಸಿದು ಎತ್ತಂಗಿಲ್ಲ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತು. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇಲ್ಲಿ ಆಯಿಲ್ ಇದೆಯಲ್ಲ, ಆಯಿಲ್ಗೆನೆ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಹಾಕೋಬಹುದು. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದ್ ಸ್ವಲ್ಪ ಆಯಿಲ್ ಹಾಕೊಂಡೇ ಫ್ರೈ ಮಾಡ್ಬೇಕು. ಸರಿ, ಇದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಕಾಯಿನೂ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಾಯಿ ಒಂದ್ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಡೀಪ್ ಫ್ರೈ ಏನ್ ಬೇಡ. ನೋಡಿ ಫ್ರೈ ಆಯ್ತು. ಇವಾಗಿದ್ದು ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಇದೇ ಪಾನ್ಗೆನೆ 1-2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದೀಗ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಇದನ್ನು ಹಂಗೆ ಫ್ರೈ ಮಾಡ್ಕೋಬೇಕು. ನೀವು ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ ಕರ್ಬೇವಿನ ಸೊಪ್ಪು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಈ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಇದು ನೋಡಿ ಬಾಣನ್ ತಿರುಗುನು ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಕಡಲೆಬೇಳೆ ಯೂಸ್ ಮಾಡ್ದಿರಾ ತೊಗರಿ ಬೇಳೆ ಯೂಸ್ ಮಾಡಿದೀವಿ. ನೋಡಿ ಫ್ರೈ ಆಗಿದೆ. ಈಗ ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಈ ತರ ನೋಡಿ ಗರಿಯಾಗಿ ಹಾಕ್ಬೇಕು. ನೋಡಿ ಇದೇ ಪಾನ್ಗೆನೆ 1-2 ಸ್ಪೂನ್ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೊಳ್ಳೋಣ. ನೋಡಿ ಸಾಸಿವೆ ಸಿಟ್ಲ್ತಾ ಇದೆ. ಈಗ ಹಿಂಗು ಹಾಕೊಳ್ಳೋಣ. ನೋಡಿ ಹಿಂಗು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ನೋಡಿ ಒಗ್ಗರಣೆಗೆ ಇಷ್ಟೇ ಹಾಕೋದು, ಬರೀ ಸಾಸಿವೆ ಮತ್ತೆ ಹಿಂಗು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಹಾರಕ್ ಬಿಡೋಣ ಇದನ್ನ. ನೋಡಿ ಇದೆಲ್ಲ ಒಂದ್ ಸ್ವಲ್ಪ ಹಾರ್ಲಿ, ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ ಒಂದ್ ಜಾರ್ ತಗೊಂಡು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ, ಇದನ್ನ ಜಾರ್ಗೆ ಹಾಕೊಳ್ಳೋಣ. ನೋಡಿ ಒಂದ್ ಸ್ವಲ್ಪ ಹಾರಾಕ್ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ನೋಡಿ ಇದಕ್ಕೇನೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ.
ನೋಡಿ ಇದಕ್ಕೆ ಒಂದ್ ಸ್ವಲ್ಪನೂ ನೀರು ಹಾಕ್ದಂಗೆ ರುಬ್ಕೊ ಬರ್ಬೇಕು. ನೋಡಿ ರುಬ್ಕೊಂಬಂದಾಯ್ತು. ನೋಡಿ ಜಾಸ್ತಿ ನುಣ್ಣಕ್ ಬೇಡ, ನೋಡಿ ಇಷ್ಟು ತರ್ತರಿಯಾಗಿದ್ರೆ ಸಾಕು. ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಇಟ್ಕೊಳ್ಳೋಣ. ಇದನ್ನ ರುಬ್ಕೊಂಬಂದಿದೀವಲ್ಲ ಪುಡಿನ, ಇವಾಗ ಇದನ್ನ ಒಗ್ಗರಣೆ ಒಳಗಡೆ ಹಾಕೊಳ್ಳೋಣ. ನೋಡಿ ಚಟ್ನಿ ಪುಡಿ ಎಲ್ಲ ಇದಕ್ಕೆ ಹಾಕೊಂಡಿದೀವಲ್ಲ, ಈ ಒಗ್ಗರಣೆ ಒಳಗಡೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ ಬಿಸಿ ಬಿಸಿ ರೈಸ್ಗೆ ಮತ್ತೆ ಚಪಾತಿಗೆ ದೋಸೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ಚಟ್ನಿ ಪುಡಿ. ಇದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗಿದೆ. ಬಿಸಿ ಬಿಸಿ ರೈಸ್ಗೆ ಚಟ್ನಿ ಪುಡಿ ತುಂಬಾನೇ ಚೆನ್ನಾಗಿರುತ್ತೆ.